ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತು ತುಂಬ ವಿಶೇಷವಾದ ದಿನ, ನಮ್ಮ ರಾಯರ ದಿನ. ಬನ್ನಿ ನಮ್ಮ ಮನೆ ರಾಯರ ಬಗ್ಗೆ ನಿಮಗೆ ಹೇಳ್ತೀನಿ, ನಮ್ಮ ಮನೆ ರಾಯರನ್ನ ನಾನು ನಿಮ್ಗೆ ತೋರಿಸ್ತೀನಿ ಗಾಯ್ಸ್. ರಾಯರಿದ್ದಾರೆ ಅನ್ನೋದು ಪದ ಅಲ್ಲ ಗಾಯ್ಸ್, ಎಷ್ಟೋ ನೊಂದ ಜೀವಗಳ ರಕ್ಷ ಕವಚ ಅದು. ಏನೋ ನೋವಾಗಲಿ ಏನೇ ಆಗಲಿ ನೀವು ಟೆಸ್ಟ್ ಮಾಡಿ ನೋಡಿ ಗಾಯ್ಸ್, ನಿಮ್ಗೆ ಏನೇ ಬೇಜಾರಾದಾಗಲೂ ಏನೇ ಇದಾಗಲೂ ರಾಯರಿದ್ದಾರೆ ಅಂದು ಒಂದು 10 ನಿಮಿಷಕ್ಕೆ ಮನಸ್ಸು ಸಮಾಧಾನ ಆಗುತ್ತೆ. ಏನಾರು ಇರಲಿ ಗೈಸ್, ಅದೆಂಥ ವಿಷಯಾರು ಆಗಿರಲಿ, ಏನೇ ಸಮಸ್ಯೆ ಇರಲಿ, ರಾಯರಿದ್ದಾರೆ ನನ್ನ ಜೊತೆ ಅಷ್ಟೇ. ಅದು ಯಾವ ರೀತಿಯ ಕೈ ಹಿಡಿದು ನಡೆಸ್ತಾರೆ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿನ ಕೊಟ್ಟರು ಸಾಲಲ್ಲ. ನಾನು ಅವ್ರನ್ನ ನಂಬೋಕ್ಕೆ ಶುರು ಮಾಡಿ ಒಂದು 8 ಮಂತ್ಸ್ ಆಯಿತು ಗೈಸ್. ಆ 8 ಮಂತ್ಸಲ್ಲಿ ನಡೆದಿರೋ ಮಿರಾಕಲ್ಗಳು ನಾನೊಂದು ದಿನ ಕುತ್ಕೊಂಡು ಹೇಳಿದ್ರು ಸಾಲಲ್ಲ, ಅಷ್ಟು ಮಿರಾಕಲ್ಗಳನ್ನ ಮಾಡಿದ್ದಾರೆ. ನಾನು ಏನು ಅನ್ಕೊಂಡ್ನೋ, ನಾನು ಹೆಂಗಿರಬೇಕು ಅಂತಿದ್ನೋ ಹಂಗೆ ಮಾಡಿಕೊಟ್ರು. ನಾನು ಏನು ಆಸೆ ಪಡ್ತೀನೋ ಅದನ್ನು ಮಾಡಿಕೊಡ್ತಾರೆ ಗೈಸ್. ಅದರಲ್ಲಂತೂ ಅಪ್ಪ ಅದೆಲ್ಲ ನೆನೆಸ್ಕೊಂಡ್ರೆ ಗೈಸ್ ತುಂಬ ತುಂಬ ಖುಷಿಯಾಗುತ್ತೆ. ನಮ್ಮ ರಾಯರನ್ನ ನಂಬಿ ನಮ್ಮ ರಾಯರನ್ನ ಪೂಜೆ ಮಾಡಿ ಎಷ್ಟು ನೆಮ್ಮದಿಯಾಗಿದ್ದೀನಿ, ಎಷ್ಟು ಖುಷಿಯಾಗಿದ್ದೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ, ನಾನು ಇನ್ಸ್ಟಾಗ್ರಾಮಲ್ಲಿ ರಾಯರನ್ನ ಹಾಕಿ ವೀಡಿಯೋಸ್ನ ಹಾಕಿದ್ರೆ ಎಷ್ಟು ಕಮೆಂಟ್ಗಳು ಬರುತ್ತೆ. ಒಂಥರ ನಾನು ರಾಯರ ಕುಟುಂಬದಲ್ಲಿ ಸೇರ್ಕೊಬಿಟ್ಟಿದ್ದೀನಿ ಗೈಸ್. ಆ ಕಮೆಂಟ್ಗಳನ್ನ ನೋಡ್ತಾ ಇದ್ರೆ ರಾಯರು ಎಷ್ಟು ಜೀವನದಲ್ಲಿ ಸಕ್ಸಸ್ನ ಕಂಡಿದ್ದಾರೆ, ಎಷ್ಟು ಜೀವನದಲ್ಲಿ ಸಕ್ಸಸ್ನ ಕೊಟ್ಟಿದ್ದಾರೆ, ಎಷ್ಟು ಜನ ನಂಬೋರಿದ್ದಾರೆ ರಾಯರನ್ನ, ಎಷ್ಟು ಭಕ್ತಾದಿಗಳಿದ್ದಾರೆ. ತುಂಬ ಖುಷಿಯಾಗುತ್ತೆ ಗೈಸ್. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಪದಗಳೇ ಸಾಲಲ್ಲ ಗೈಸ್, ಅಷ್ಟು ಖುಷಿಯಾಗುತ್ತೆ ನಮ್ಮ ರಾಯರ ಬಗ್ಗೆ ಹೇಳೋಕ್ಕೆ. ಹಾಯ್ ಗೈಸ್, ನಾವು ಎಲ್ಲ ಹೋಗ್ತಿದ್ದೀವಿ ಅಂತಂದರೆ ನಮ್ಮ ಮೈಸೂರಿನ ಚಿಕ್ಕಳ್ಳಿಯಲ್ಲಿರುವ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಮಠಕ್ಕೆ ಹೋಗ್ತಿದ್ದೀವಿ. ನಮ್ಮ ಜೊತೆ ನೀವು ಬನ್ನಿ, ನಮ್ಮ ರಾಯರ ದರ್ಶನ ಮಾಡ್ಕೊಬರೋಣ ಗೈಸ್. ನೋಡಿ ಇನ್ನ ಇಬ್ರು ಜಾಯ್ನ್ ಆಗಿದ್ದಾರೆ. ಬನ್ನಿ ಎಲ್ಲ ರಾಯರ ಮಠಕ್ಕೆ ಹೋಗೋದು ತೋರಿಸ್ತೀವಿ, ಅಲ್ಲಿ ರಾಯರನ್ನು ತೋರಿಸ್ತೀವಿ. ಎಲ್ಲ ರಾಯರ ದರ್ಶನ ಮಾಡಿ. ಇವತ್ತು ಒಳ್ಳೆ ವಿಶೇಷವಾದ ದಿನ. ಎಲ್ರಿಗೂ ರಾಯರ ಭಾಗ್ಯ ಸಿಗ್ಲಿ, ರಾಯರ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಎಲ್ರಿಗೂ. ಹಂಗೆ ಎಲ್ಲ ರಾಯರ ದರ್ಶನ ಮಾಡೋಣ. ಯಾರು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ರಾಯರ ದರ್ಶನ ಸಿಗುತ್ತೆ ನಿಮ್ಗೆ. ನಮ್ಮ ಹಿಂದೆ ಇರೋದು ಶ್ರೀ ರಾಘವೇಂದ್ರ ಮಠ ಅಲ್ಲ, ಅದು ನೆಮ್ಮದಿಯ ಸ್ಥಳ ಆಯ್ತಾ. ಫೈನಲಿ ಗೈಸ್ ಇಲ್ಲಿಗೆ ಮಂತ್ರಾಲಯಕ್ಕೇನೆ 2 ಸಲ ಹೋಗಿ ಬಂದ್ಬಿಟ್ಟೋ ಗೈಸ್. ಆದರೆ ಈ ಸನ್ನಿಧಿಗೆ ಬರೋಕ್ಕೆ ಇಲ್ಲ ಅಂದರೂ ಒಂದು 6 ತಿಂಗಳು ತಗೊಂಡಿದ್ದೆ. 6 ತಿಂಗಳಿಂದ ಈ ದೇವಸ್ಥಾನಕ್ಕೆ ಹೋಗ್ಬೇಕು. ಏನಾರು ಒಂದು ಅಡ್ಡ ತೆರೆಗಳು ಬರ್ತಿತ್ತು, ಏನಾರು ಒಂದು ಅಡ್ಡ ಬಂದು ಹೋಗದೇ ಇರಂಗೆ ಆಗ್ತಿತ್ತು. ಫೈನಲಿ ಇವತ್ತು ನಮ್ಮ ರಾಯರು ಕರೆ ಕೊಟ್ಟು ವಿಶೇಷ ದಿನ ಕರೆಸ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಗೈಸ್. ಹೋಗಿ ರಾಯರ ದರ್ಶನ ಮಾಡೋಣ. ನಿಮಗೂ ರಾಯರ ದರ್ಶನ ಮಾಡಿಸ್ತೀನಿ. ತುಂಬ ಜನ ಇದ್ದಾರೆ ಗೈಸ್, ತುಂಬ ಜನ ಇದ್ದಾರೆ. ರಾಯರ ಪವಾಡ ಇಲ್ಲದೆ ಇಷ್ಟು ಜನ ಇಲ್ಲ. ರಾಯರ ಪವಾಡ, ರಾಯರ ಮಹಿಮೆ ಇಲ್ಲಿ ಬರ್ತಿರೋ ಜನಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಗೈಸ್, ಒಳಗಡೆ ಹೋಗೋಣ. ಎಲ್ಲ ರೆಡಿನಾ ರಾಯರು ನೋಡೋಕ್ಕೆ? ಇಲ್ಲಿಗೆ ಬಂದು ವೃತ್ತಿಗೆ ನಮ್ಮಲ್ಲಿ ವೃತ್ತಿಗಾ ಪ್ರದಾನ ಮಾಡಿ 10-12 ವರ್ಷ ಆಗ್ತಾವೆ. 10 ವರ್ಷ ಕನಕಾಭಿಷೇಕ ಆಗುವಾಗ ಎಲ್ಲರೂ ಕೂಡ ರಾಯರಲ್ಲಿ ಧ್ಯಾನವನ್ನು ಕೇಂದ್ರೀಕರಿಸಿ ಕನಕಾಭಿಷೇಕವನ್ನು ವೀಕ್ಷಿಸಬೇಕಾಗಿದೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಹಿರಣ್ಯವರ್ಣಾಂ ಹರಿಣೈಂ ಸುವರ್ಣರತ್ನಸ್ರಜಾಂ ಚಂದ್ರಾಂ ಭಾರತ ವರ್ಷದ 16ನೇ ಶತಮಾನದಲ್ಲಿ ನಾನು ತುಂಬ ಒಂದು 10 ವರ್ಷದಿಂದ ರಾಯರನ್ನ ನಂಬ್ತಾ ಇದ್ದೀನಿ. ನಮ್ಮ ಮನೆ ದೇವರು ನಂತರ ಆದರೆ ರಾಯರಲ್ಲ. ಆದರೆ ಒಂದು ಇನ್ಸ್ಪಿರೇಷನ್ನು ಏನೋ ಒಂದು ಕಷ್ಟದಲ್ಲಿ ನಾನು ರಾಯರ ಮಠಕ್ಕೆ ಅಂತ ಬಂದಿದ್ದು. ಇಲ್ಲಿಗೆ ಈ ಕಲ್ಪವೃಕ್ಷ ಮಠಕ್ಕೆ ಒಂದು 7 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ಹಂಗಾಗಿ ಪ್ರತಿ ಒಂದು ಇನ್ಸಿಡೆಂಟಲ್ಲೂ ನನಗೆ ನನ್ನ ಜೊತೆಲಿ ನಿಂತ್ಕೊಂಡಿದ್ದಾರೆ. ನಾನು ತುಂಬ ನಂಬಿದ್ದೀನಿ. ಆ ನಂಬಿಕೆ ಅಂದ್ರೇ ರಾಯರು. ಖಂಡಿತ ಹಂಗೆ ನಿಮಗೆ ಒಳ್ಳೇದು ಮಾಡಲಿ ರಾಯರು. ರಾಘವೇಂದ್ರ ಸ್ವಾಮಿ 3 ಬಾರಿ ಓಟ್ ಬಂದೆ. ನಾವು ಚಾಮರಾಜನಗರ ಇಲ್ಲಿಗೆ ಬಂದು 2 ತಿಂಗಳಾಯಿತು ಮೈಸೂರಿಗೆ ನಾನು. ಅದು ಇಲ್ಲಿಗೆ ಬಂದಮೇಲೆ ಕೆಲವು ಕಲ್ಪವೃಕ್ಷ ಇದಕ್ಕೆ ಬರ್ತಾ ಇದ್ದೀನಿ 2 ತಿಂಗಳಿಂದ.
ಹಣ ಯಾರೋ ಒಬ್ರು ಕೊಡಬೇಕಾಯ್ತು ರಾಯರ್ ಅಂತ ಕುರ್ತು ಕೇಳಿದೆ. ಈಗ ನೋಡಿ ಜಸ್ಟ್ ಅವರೇ ಫೋನ್ ಮಾಡಿದ್ರು ಸಾಯಂಕಾಲ ಹಣ ಕೊಡ್ತೀನಿ ಅಂತ. ಇಲ್ಲಿ ನನಗೆ ಪವಾಡ ಆಗಿದೆ, ಯಾಕಂದ್ರೆ ಇಲ್ಲ ಅಂತ ಹೇಳ್ಬೋದು. ನಾನು ಅಕ್ಷತೆ ಕಾಳು ಡೈಲಿ ತಲೆ ಮೇಲೆ ಹಾಕೊಂಡು ರಾಯರ ಅಕ್ಷತೆ ಕಾಳು ಹಾಕೊಂಡು ನಾನು ಮನೆಯಿಂದ ಹೊರಡೆ ಬರೋದು. ರಾಯರ ಹೆಸರು ಹೇಳ್ಕೊಂಡು ನೋಡಿ ಈಗ ಜಸ್ಟ್ ನೀವು 5-10 ನಿಮಿಷ ಆಯ್ತು ಅವ್ರು ಯಾರೋ ಒಬ್ರು ಹಣ ಕೊಡಬೇಕಾಯ್ತು. ರಾಘವೇಂದ್ರ ಸ್ವಾಮಿಗಳ ಹತ್ರ ಬಂದು ಜ್ಞಾನ ಮಾಡ್ಕೊಂಡು ಕುತ್ಕೊಂಡು ಇದು ಮಾಡಿದ್ವಿ. ಈಗ ಅವರೇ ಫೋನ್ ಮಾಡಿ ಸಾಯಂಕಾಲ ಹಾಕ್ತೀನಪ್ಪ ಅಂತ. ಒಂದು ರೂಪದಲ್ಲಿ ಈಗ ಒಬ್ರು ಇದ್ರ ರೂಪದಲ್ಲಿ ಕಾಣಿಸ್ಕೊಬಿಟ್ಟಿರ್ತಾರೆ. ಅವತ್ತಿನ ದಿನನೇ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ, ಬೆಳಗ್ಗೆಗೆ ದೇವಸ್ಥಾನಕ್ಕೆ ಹೋಗಿರ್ತೀನಿ. ಆ ಥರ ತುಂಬಾ ನಂಬಿಕೆ ಇದೆ. ಇಲ್ಲಿಗೆ ಎಷ್ಟು ಸಲಿಂದ ಬರ್ತಿದ್ದೀರಾ ಅಮ್ಮ? ಇಲ್ಲಿಗಿದೆ ಫಸ್ಟ್ ಟೈಮ್ ನಾನು ಬಂದಿರೋದು. ನನ್ನ ಮಗಳು ಬರ್ತಾ ಇರ್ತಾಳೆ, ನಾನು ಫಸ್ಟ್ ಟೈಮ್ ಮಾತ್ರ ಬಂದಿದ್ದೀನಿ ಅಷ್ಟೇ. ಜಾಸ್ತಿ ಬಂದಿಲ್ಲ ಮಂತ್ರಾಲಯಕ್ಕೆ ಒಂದೆರಡು. ಓಕೆ ಅಮ್ಮ, ನಿಮ್ಮ ಪ್ರಕಾರ ರಾಯರು ಅಂದರೆ ಒಂದು ಮಾತಲ್ಲಿ ಹೇಳೋದಾದ್ರೆ ಏನಾದರೂ? ನಂಬಿಕೆ. ರಾಯರೇ ನಂಬಿಕೆ. ಫೈನಲಿ ದರ್ಶನ ಆಯಿತು, ಅದ್ಭುತವಾದ ಪ್ರಸಾದನೂ ಸಿಕ್ತು. ವಿಶೇಷ ದಿನ ಬಂದು ರಾಯರ ದರ್ಶನ ಮಾಡಿ, ಇನ್ನೂ ರಾಯರ ಮಡಿಲೆಲ್ಲ ಇದ್ದೀವಿ. ಅದ್ಭುತವಾದ ಕ್ಷೇತ್ರ, ಬನ್ನಿ ಎಲ್ರೂ ರಾಯರ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿ. ತುಂಬ ಚೆನ್ನಾಗಿರೋ ಕ್ಷೇತ್ರ, ನೆಮ್ಮದಿಯಾಗಿದೆ. ಹಾಗೆ ಎಲ್ರಿಗೂ ರಾಯರ ದರ್ಶನ ಆಯಿತು ಅಂತ ಅನ್ಕೋತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಗಾಯ್ಸ್, ಬಾಯ್.